ರಾಜ ಮಹಾರಾಜರ ಕಾಲದಲ್ಲಿ ಭೂಮಿಗಳನ್ನು ಕಸ್ಕೊಂಡು ಅವಾಗಿನ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಭೂಮಿಗಳನ್ನು ಹಂಚ್ತಿದ್ರು. ಇವತ್ತ ರೈತರಿಂದ ಒತ್ತಾಯ ಪೂರ್ವಕವಾಗಿ ಭೂ ಸ್ವಾಧೀನವನ್ನ ಮಾಡಿಕೊಂಡು ಅಂಬಾನಿ ಮತ್ತು ಅದಾನಿ ವರ್ಗಗಳಿಗೆ ಕೊಡುವಂತ ಕುತಂತ್ರ ನಡೀತಾ ಇದೆ. ಟೋಟಲ್ ಆಗಿ ಇವತ್ತು ಬಡವರ ಪರವಾಗಿ ನಿಲ್ಲಬೇಕಾದಂತ ಸರ್ಕಾರಗಳು, ಬಡವರ ಆಧಾರ ಸ್ತಂಭವಾಗಿ ನಿಲ್ಲಬೇಕಾದಂತ ಸರ್ಕಾರಗಳು ಇವತ್ತ ಈ ದೇಶದ ಬಂಡವಾಳಶಾಹಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತಾ ಇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಈ ನೀತಿಯನ್ನ ನಾವು ವಿರೋಧಿಸಿ ಇವತ್ತ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು, ಬೆಲೆ ಏರಿಕೆಯನ್ನ ನಿಯಂತ್ರಣದಲ್ಲಿರಬೇಕು, ಒತ್ತಾಯ ಪೂರ್ವಕ ಭೂ ಸ್ವಾಧೀನ ನಿಲ್ಲಬೇಕನ್ನುವಂತ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ನಾವು ಇವತ್ತ ಜೈಲು ಬರೋ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ನಮಗೆ ಅರೆಸ್ಟ್ ಮಾಡುವಂತ ಪೊಸಿಷನ್ ಇದ್ರು, ಅರೆಸ್ಟ್ ಮಾಡಲಿಲ್ಲ, ನಮಗೆ ನಾವು ಜೈಲು ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ಚಳವಳಿಯ ಭಾಗವಾಗಿ ಇವತ್ತು ಬೆಳಗಾಂ ಜಿಲ್ಲೆಯನ್ನು ಸಹ ಈ ಚಳವಳಿಯನ್ನ ಮಾಡಕತ್ತೀವಿ. ಈ ಬೇಡಿಕೆಗಳ ಸಲುವಾಗಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು GM ಜೈನೇಖಾನ್, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಕನಿಷ್ಠ ವೇತನ ಅಧಿಸೂಚನೆ